ನಂತರ ನಮ್ಮ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ ಬಳಿಕ ಶ್ಯೂರಿಟಿ ಬಾಂಡ್ಗೆ ಸಹಿ ಹಾಕಕ್ಕೆ ಇಂದು ಸೆಷನ್ ಕೋರ್ಟ್ಗೆ ಹಾಜರಾಗಿದ್ರು. ಈ ಕುರಿತಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ ಬಳಿಕ ಈಗ ಅವರು ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಯಾಕೆ ಅಂದ್ರೆ ಶ್ಯೂರಿಟಿ ಬಾಂಡ್ಗೆ ಸಹಿ ಹಾಕೋಕೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಗೆ ಬಂದು ಸೆಷನ್ ಕೋರ್ಟ್ಗೆ ಬಂದಿದ್ರು. ಹೈಕೋರ್ಟ್ ಇಂದ ಮಧ್ಯಂತರ ಜಾಮೀನು ಮಂಜೂರು ಆದ ಬಳಿಕ ಕಳೆದ 1.5 ತಿಂಗಳ ಹಿಂದೆ ತೀವ್ರ ಬೆನ್ನು ನೋವು ಅಂತ ಬೆಂಗಳೂರಿನ ಕೆಂಗೇರಿಯಲ್ಲಿರೋ BGS ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆಯಲ್ಲೇ ಇಷ್ಟು ದಿನ ವಿಶ್ರಾಂತಿ ಪಡಿತಾ ಇದ್ದ ದರ್ಶನ್ ಅವರಿಗೆ ವೈದ್ಯರು ಸರ್ಜರಿ ಮಾಡಿಲ್ಲ. ಇನ್ನು ಈ ನಡುವೆ ಆಸ್ಪತ್ರೆಯಿಂದ ಹೊರಬಂದು ಈ ದಿನ ಶ್ಯೂರಿಟಿಗೆ ಸಹಿ ಹಾಕಿ ವಾಪಸ್ BGS ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಳೆದ ವಾರ ಹೈಕೋರ್ಟ್ ಪ್ರಕರಣದ A1 ಆರೋಪಿ ಪವಿತ್ರಗೌಡ, A2 ಆರೋಪಿ ದರ್ಶನ್ ಸೇರಿದಂತೆ ಎಲ್ಲರಿಗೂ ಜಾಮೀನು ಮಂಜೂರು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಶ್ಯೂರಿಟಿ ಬಾಂಡ್ಗೆ ಸಹಿ ಹಾಕೋಕೆ ಕೋರ್ಟ್ಗೆ ವೈದ್ಯರ ಸಲಹೆ ಮೇರೆಗೆ ಬಂದಿದ್ರು. ಈ ವೇಳೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ನಟ ಧನ್ವೀರ್ ಸಹ ಇದ್ರು. ನಟ ದರ್ಶನ್ ಅವರಿಗೆ ಈಗ ಹೈಕೋರ್ಟ್ ಇಂದ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಅವರಿನ್ನು ಆಸ್ಪತ್ರೆಯಲ್ಲಿ ಇದ್ದಾರೆ. ಮಧ್ಯಂತರ ಜಾಮೀನು ಪಡೆದುಕೊಂಡು ಚಿಕಿತ್ಸೆಗಾಗಿ ಬೆಂಗಳೂರಿನ ಕೆಂಗೇರಿಯಲ್ಲಿರೋ BGS ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಸರ್ಜರಿಗೆ ಅಂತ ಹೇಳಿ ಕಾರಣ ಕೊಟ್ಟವರಿಗೆ ವೈದ್ಯಕೀಯ ಕಾರಣದ ಮೇಲೆ ಮಧ್ಯಂತರ ಜಾಮೀನು ಮಂಜೂರಾಗಿತ್ತು. ಆದ್ರೆ ಈ ಮಧ್ಯಂತರ ಜಾಮೀನು ಅವಧಿ ಮುಗಿದಕ್ಕಿಂತ ಮುಂಚೆನೆ ಹೈಕೋರ್ಟ್ ಇಂದ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಹಾಗಾಗಿ ಈಗ ಅವರು ಜೈಲಿನಿಂದ ಹೊರಗಿದ್ದಾರೆ. ಈ ನಡುವೆ ಅವರು ಶ್ಯೂರಿಟಿಗೆ ಸೈನ್ ಮಾಡಬೇಕಾಗಿತ್ತು. ಹಾಗಾಗಿ ಸೆಷನ್ಸ್ ನ್ಯಾಯಾಲಯಕ್ಕೆ ಬಂದು ಶ್ಯೂರಿಟಿಗೆ ಸೈನ್ ಮಾಡಿದ್ದಾರೆ. ಮತ್ತು ಅವರು ಆಸ್ಪತ್ರೆಯಿಂದನೇ ಬಂದಿದ್ದು, ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದಾರೆ. ಶ್ಯೂರಿಟಿ ಬಾಂಡ್ಗೆ ಸಹಿ ಮಾಡಿ ಮತ್ತೆ ಆಸ್ಪತ್ರೆಗೆ ವಾಪಸ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿಗಳು ತಿಳಿಸ್ತಾ ಇದ್ದಾವೆ. ಈಗ ದರ್ಶನ್ ಅವರು ರೆಗ್ಯುಲರ್ ಜಾಮೀನಲ್ಲಿದ್ದಾರೆ. ದರ್ಶನ್ ಮತ್ತೆ A1 ಆರೋಪಿ ಪವಿತ್ರಗೌಡ ಮತ್ತು ಇತರೆ 5 ಆರೋಪಿಗಳು, ಒಟ್ಟು 7 ಜನ ಆರೋಪಿಗಳಿಗೆ ಈಗ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಈಗ ದರ್ಶನ್ ಅವರ ಚಿಕಿತ್ಸೆಯಲ್ಲಿ ಯಾವ ರೀತಿ ಪ್ರಗತಿ ಇದೆ, ಏನಾಗಿದೆ ಅಂತಕ್ಕಂಥ ಮಾಹಿತಿ ಇಲ್ಲ. ಸರ್ಜರಿ ಇನ್ನೂ ಆಗಿಲ್ಲ ಅನ್ನೋದಂತ ಖಚಿತವಾಗಿದೆ. ಆದರೆ ಈಗ ವೈದ್ಯಕೀಯ ಕಾರಣದ ಮೇಲೆ ಕೊಟ್ಟಂತ ಜಾಮೀನು ಅವಧಿ ಮುಗಿದ ಕಾರಣಕ್ಕಾಗಿ ಈಗ ರೆಗ್ಯುಲರ್ ಜಾಮೀನ್ ಮೇಲೆ ಇರ್ತಕ್ಕಂಥ ದರ್ಶನ್ ಅವರು ಸರ್ಜರಿಗೆ ಮನಸ್ಸು ಮಾಡ್ತಾರ ಅಥವಾ ಈ ಏನು ಬೆನ್ನು ನೋವಿದೆ ಇದು ಫಿಸಿಯೋಥೆರಪಿನೇ ಸಾಕು ಅಂತ ಹೇಳ್ತಾರ, ವೈದ್ಯರು ಅದಕ್ಕೆ ಒಪ್ತಾರ, ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಈಗ ರೆಗ್ಯುಲರ್ ಜಾಮೀನು ಏನಿದೆ, ಈ ಜಾಮೀನಿನ ಮೇಲೆ ಈಗ ಹೊರಗಿದ್ದಾರೆ ದರ್ಶನ್. ಆಸ್ಪತ್ರೆಯಲ್ಲೇ ಇದ್ದಾರೆ, ಚಿಕಿತ್ಸೆ ಪಡಿತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಏನಾಗುತ್ತೆ ನೋಡ್ಬೇಕಾಗಿದೆ. ಈಗ ಅವರು ಆಸ್ಪತ್ರೆಯಿಂದ ಹೊರಗೆ ಬಂದು ಸೆಷನ್ಸ್ ಕೋರ್ಟ್ಗೆ ಬಂದು ಶ್ಯೂರಿಟಿ ಬಾಂಡ್ಗೆ ಸಹಿ ಮಾಡಿ ಮತ್ತೆ ಆಸ್ಪತ್ರೆಗೆ ವಾಪಸ್ ಹಾಕಿದ್ದಾರೆ ಅನ್ನೋದು ಇವತ್ತಿನ ಸುದ್ದಿಯಾಗಿದೆ.